ಸೊ ಸಬ್ಸ್ಕ್ರೈಬ್ ಆಗಿದಾರ. ಚೆನ್ನಾಗಿ ಕನ್ನಡ ಮಾತಾಡ್ತಿರಲ್ಲ, ತುಂಬಾ ಇಷ್ಟ ಆಗುತ್ತೆ. ಕನ್ನಡ ಚೆನ್ನಾಗಿ ಮಾತಾಡೋಕ್ಕಿಂತ ಕನ್ನಡ ತುಂಬಾ ಚೆನ್ನಾಗಿದೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ಚೇಂಜ್ ಮಾಡಿ ಬ್ರೋ. ಹೋಗ್ಲಿ ಬಿಡಿ. ಸೊ ಇನ್ನೂ ಜಾಸ್ತಿ ಕೇಳಿದ್ರೆ ನನಗೆ ಅವಮಾನ. ನಮ್ಮ ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಕರ್ನಾಟಕದ Happy birthday to you. Happy birthday to you. Happy ಎಲ್ರಿಗೂ ನಮಸ್ಕಾರ, ನಾನು ವಿನಯ್ ಕುಮಾರ್. ಕಳೆದ ವಿಡಿಯೋದಲ್ಲಿ ನಾನು ಪ್ರಾಮಿಸ್ ಮಾಡಿದ್ದೆ, ಯಾರೋ ಒಬ್ರು ಸಬ್ಸ್ಕ್ರೈಬರ್ ಬರ್ಡೇ ಫೆಬ್ರವರಿ ತಿಂಗಳಿದೆ, ಕಮೆಂಟ್ ಮಾಡಿ ಅದ್ರ ಪೈಕಿ ಒಬ್ಬರನ್ನ ಚೂಸ್ ಮಾಡಿ ನಾನು ಹ್ಯಾಪಿ ಸ್ಪಿನ್ಸ್ ಕರ್ಕೊಂಡ್ ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳಿ. ಸೊ ಇವತ್ತು ಅದೇ ಕಾರಣಕ್ಕೆ ಈ ಜಾಗಕ್ಕೆ ಬಂದಿದ್ದೀನಿ. ಸಬ್ಸ್ಕ್ರೈಬರ್ ಆಲ್ರೆಡಿ ಬಂದು ವೇಟ್ ಮಾಡ್ತಾ ಇದ್ದಾರೆ, ನಾನ್ ಬಂದಿದ್ದೆ ಲೇಟು. ಸೊ ಹೋಗಿ ಯಾರ ಸಬ್ಸ್ಕ್ರೈಬರ್ ಅವ್ರನ್ನ ಮೀಟ್ ಮಾಡಿ ನಿಮ್ಗೂ ಪರಿಚಯ ಮಾಡಿಸ್ತೀನಿ, ಬನ್ನಿ ಹೋಣ. ಸೊ ನಿಮ್ದು ಬರ್ಡೇ ಮನಿಮೂರ್ ಹ್ಯಾಪಿ ರಿಟರ್ನ್ಸ್ ಅಂತ ಇದೆ. ಸೊ 4 ವರ್ಷಕ್ಕೆ ಒಂದ್ಸರಿ ಬರ್ಡೇ ಬರುತ್ತೆ. ಸೊ ನಿಮ್ಗೆ ಖರ್ಚು ಕಮ್ಮಿ ಇರುತ್ತೆ. ಸೊ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡಕ್ಕೆ ಸ್ವಲ್ಪ ಹಂಗೆ. ಸೊ ಏನಿದೆ ಪ್ಲಾನ್ಸ್ ಏನಿಲ್ಲ ಬ್ರೋ, ಸ್ವಲ್ಪ ಪಾರ್ಟಿ ಇದೆ ಫ್ರೆಂಡ್ಸ್ಗೆ. 4 ವರ್ಷದಿಂದ ಕೊಟ್ಟಿರಲಿಲ್ಲ, 1 ವರ್ಷ ಬಂದಿದೆ, ಇವಾಗ ಜಾಸ್ತಿ ಇದೆ. ಓಕೆ, ಸೊ ನಾನು ನಿಮ್ಮ ಟೈಮ್ನ ಜಾಸ್ತಿ ವೇಸ್ಟ್ ಮಾಡಲ್ಲ. ಸೊ ಅದಕ್ಕೂ ಮುಂಚೆ ಸೊ ನೀವೇನು ಅನ್ಕೊಂಬೇಡಿ, ಲೈಕ್ ನಮ್ಮ ಆಡಿಯನ್ಸ್ ತೋರ್ಸೋಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ನೋಡ್ಬೇಕು. ಹಾಗೆ ನಿಮ್ಮ ಲೈಕ್ ಏನಾದ್ರು ಒಂದು ಐಡೆಂಟಿಕಲ್ ಪ್ರೂಫ್, ಗೌರ್ಮೆಂಟ್ ಐಡಿ ಏನಾದ್ರು ಇದ್ರೆ ಇವತ್ತೇ ಬರ್ಡೇನಾ ಅಂತ ಹೇಳಿ ತೋರಿಸ್ಬಿಡಿ. ರೆಗ್ಯುಲರ್ ವಿಡಿಯೋಸ್ ಎಲ್ಲರೂ ನೋಡ್ತೀರಾ? ಇವಾಗ ಯೂರೋಪ್ರೇನು ಹಳೆ ಸಬ್ಸ್ಕ್ರೈಬರು. ಥ್ಯಾಂಕ್ ಯು ಸೋ ಮಚ್. ಸೊ ಸಬ್ಸ್ಕ್ರೈಬ್ ಆಗಿದ್ದಾರೆ, ನಿಮ್ದೊಂದು ಐಡಿ ಪ್ರೂಫ್ ಅದು. ಸೊ 29/2/2004. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸೊ ಏನು ಬೇಜಾರು ಮಾಡ್ಕೊಂಬೇಡಿ. ಸೊ ಒಂದು ನಿಮಿಷ. ಸೊ ಬುಕಿಂಗ್ ಸೊ ಬುಕಿಂಗ್ ಮಾಡಿದ್ರೆ ವಿನಯ್ ಕುಮಾರ್. ಯಾಕೆ ಎಲ್ಲ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ? ನಾನು ನೋಡ್ರೆ ಭಯಾಗಿ ಆಗ್ತಾ ಇದೆ ಏನೋ. ಆರಾಮಾಗಿದ್ದೀರಾ? ಆರಾಮಾಗಿರಿ. ಸೊ ಲೈಕ್ ನಿಮ್ಗೆ ಇಲ್ಲಿ ಏನ್ ಬೇಕು ತಿನ್ನಕ್ಕೆ ಆರ್ಡರ್ ಮಾಡಿ ತಿನ್ನಿ. ಸೊ ನನ್ಗೇನು ಅಂತ ಅಂದ್ರೆ, ಇವತ್ತು ನಿಮ್ಮ ಬರ್ಡೇ ನಿಮ್ಗೆ ಎಷ್ಟು ಸ್ಪೆಷಲ್, ನೀವು ಒಂದು 10 ವರ್ಷ ಆದ್ಮೇಲೆ ನೆನ್ಸ್ಕೋಬೇಕು. ಓಕೆ, ಇಲ್ಲ ಲಾಸ್ಟ್ ಇಯರ್ ಇಲ್ಲಾಂದ್ರೆ ನಾನು ಒಂದ್ ಟೈಮ್ ಅಲ್ಲಿ 2024 ಅಲ್ಲಿ ಈ ತರ ಒಂದು ಸೆಲೆಬ್ರೇಟ್ ಮಾಡಿದ್ರೆ, ಯಾರೋ ಬಂದ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ರು ಅಂತ ಹೇಳಿ ನೀವು ನೆನ್ಸ್ಕೋಬೇಕು. ಸೊ ಇವತ್ತಿನ ಡೇ ನಿಮ್ದೇನ ಸ್ಪೆಷಲ್ ಮಾಡ್ಬೇಕು ಅಂತಾನೆ ನಾನು ಈ ಜಾಗ ಕರ್ಕೊಂಡ್ ಬಂದಿದ್ದು. ಓಕೆ, ಯಾವಾಗ ನೀವು ವಿಡಿಯೋಗಳನ್ನ ನೋಡಕ್ ಸ್ಟಾರ್ಟ್ ಮಾಡಿದ್ದು? 8 months 9 months. ಯಾವ್ದು ನನ್ನ ಫಸ್ಟ್ ವಿಡಿಯೋ ನೋಡಿದಂತ ನೆನಪಿದ್ಯಾ? ಫಸ್ಟ್ ವಿಡಿಯೋ ನೆನಪಿಲ್ಲ, ಒಟ್ನಲ್ಲಿ ನಮ್ ಕಾಲೇಜ್ ಹತ್ರ ಬಂದಿದ್ರಲ್ಲ, ಓಕೆ, ಪರ್ಟಿಕ್ಯುಲರ್ ಆಗಿ ನೆನಪಿದೆ. ಓಕೆ, ಅದ್ ಬಿಟ್ರೆ ಈ ತರ ಕ್ವಶನ್ ಗಳು ಕೇಳೋದು ಅದು ಇಷ್ಟ ಆಗಿದೆ. ಚೆನ್ನಾಗಿ ಕನ್ನಡ ಮಾತಾಡ್ತಿರಲ್ಲ, ತುಂಬಾ ಇಷ್ಟ ಆಗುತ್ತೆ. ಕನ್ನಡ ಚೆನ್ನಾಗಿ ಮಾತಾಡೋಕ್ಕಿಂತ ಕನ್ನಡ ತುಂಬಾ ಚೆನ್ನಾಗಿದೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್. ಸೊ ನಾನ್ ಏನು ಅಲ್ಲ ಬ್ರೋ, ನನ್ಗಿಂತ ಚೆನ್ನಾಗಿ ಮಾತಾಡೋರು ತುಂಬಾ ಜನ ಇದ್ದಾರೆ. ಇನ್ನೂ ಚೆನ್ನಾಗಿ ಮಾತಾಡ್ಬೇಕು ಅಂತ ಹೇಳಿ ಪ್ರತಿದಿನ ಪ್ರಯತ್ನ ಪಡ್ತಾ ಇದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನನ್ಗೊಂದು, ನೀವ್ ಇಷ್ಟೊಂದೆಲ್ಲ ವಿಡಿಯೋ ನೋಡಿದಿರಲ್ಲ, ನಿಮ್ಮ ಫೇವ್ರೆಟ್ ವಿಡಿಯೋ ಯಾವ್ದು? ನನ್ ಕಾಲೇಜ್ ಹತ್ರ ಬಂದ್ ಕೇಳಿರೋದು. ನಿಮ್ ಕಾಲೇಜ್ ಹತ್ರ ಬಂದ್ ಕಾಲೇಜ್ ಹತ್ರ ನಿಮ್ಗೆ ನೀವು ನೋಡಿಲ್ಲ? ಇಟ್ಸ್ ಹರ್ಟ್ಸ್ ತಮಾಷೆ ಮಾಡಿದ್ರು. ಓಕೆ, ಇನ್ ಮುಂದೆ ನೋಡಿ. ಓಕೆ, ನನ್ಗೆ ಅದು ಮ್ಯಾಜಿಕ್ ಮ್ಯಾನ್ ಯಾರನ್ನ ಕರ್ಕೊಂಡ್ ಬಂದಿದ್ರಲ್ಲ, ಒಳ್ಳೆ ಮ್ಯೂಸಿಷಿಯನ್ ಬ್ರೋ. ತುಂಬಾ ಶೋಸ್ ಗಳನ್ನ ನಾನ್ ಪರ್ಸನಲ್ ಆಗಿ ನೋಡಿದೀನಿ. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೇ ಇನ್ನೂ ಒಂದ್ 2-3 ಜನ ಕರ್ಕೊಂಡ್ ಬಂದ್ ಮಾಡ್ಸಿದೀನಿ. ಅದೆಲ್ಲಕ್ಕಿಂತ ಸಾತ್ವಿಕ್ ವಾಸ್ ಅಲ್ಟಿಮೇಟ್. ಸೊ ಸುಮ್ನೆ ಹೇಳೋದಲ್ಲ, ಆಕ್ಚುಲಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಫ್ರೀಯಾಗಿ ಬಂದ್ ಮಾಡ್ಕೊಟ್ರು ನನ್ಗೆ. ನಿಮ್ಗೆ ಇವ್ರು ಮೈಂಡ್ ರೀಡಿಂಗ್ ಬಂದಿದ್ರಲ್ಲ, ಸೇಮ್ ಅದೇ ಸರ್, ಪರ್ಫೆಕ್ಟ್ ಆಗಿದೆ. ಹೆಂಗ್ ಮಾಡ್ತಾರೆ ಮ್ಯೂಸಿಷಿಯನ್ ಅನ್ಕೋಬೇಕು. ಸೊ ಅವ್ರದ್ದು ಒಂದಿಷ್ಟೆಲ್ಲ ಟ್ರಿಕ್ಸ್ ಗಳಿರುತ್ತೆ, ಬಟ್ ಅವ್ರದೆಲ್ಲ ನಾವು ಒಂದು ರೇಂಜ್ ಪ್ರಿಡಿಕ್ಟ್ ಮಾಡ್ಬೋದು. ಬಟ್ ಸಾತ್ವಿಕ್ ವಾಸ್ ನೆಕ್ಸ್ಟ್ ಲೆವೆಲ್. ಅವ್ರೇನು ಹಿಂಟೆ ಕೊಡಲ್ಲ ಯಾರಿಗೂ, ಅದು ಲೈವ್ ಅಲ್ಲಿ ನೋಡಕ್ ಇನ್ನೂ ಮಜಾ ಇರುತ್ತೆ. ಸೊ ನಿಮ್ಮ ಬರ್ಡೇಗೆ ನನ್ ಫಸ್ಟೇ ಗೊತ್ತಿದ್ರೆ ಅವ್ರನ್ನ ಕರ್ಕೊಂಡ್ ಬರ್ತಾ ಇದ್ದೆ, ನಿಜವೂ ಕರ್ಕೊಂಡ್ ಬರ್ತಾ ಇದ್ದೆ. ಬಂದ್ಬಿಟ್ಟು ನೀವು ಸರ್ಪ್ರೈಸ್ ಮಾಡಿಸ್ತಾ ಇದ್ದೆ. ಬಟ್ ನೋಡೋಣ. ಸೊ ಲೈಕ್ ಎವ್ರಿ ಮಂತ್ ಒಬ್ಬೊಬ್ಬ ಸಬ್ಸ್ಕ್ರೈಬರ್ನ ನಾನು ಮೀಟ್ ಮಾಡ್ಬೇಕು ಅಂತ ಹೇಳಿ ನಿಜವಾಗ್ಲೂ ನಾನ್ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಏನಕ್ಕೆ ಅಂದ್ರೆ ಎಲ್ಲ ರೋಡಲ್ಲಿ ಸಿಕ್ತಾಗ ಬ್ರೋ ನಾನು ನಿಮ್ ಸಬ್ಸ್ಕ್ರೈಬರ್ ಅಂತ ಹೇಳ್ಬಿಟ್ಟು ಮಾತಾಡ್ಸ್ಬೇಕಾದ್ರೆ ಖುಷಿ ಆಗುತ್ತೆ.
ಸೊ ಈ ತರ ನಾನೇ ಪರ್ಸನಲ್ ಆಗಿ ಬಂದು ಒಬ್ಬ ಸಬ್ಸ್ಕ್ರೈಬರ್ ನ ಮೀಟ್ ಮಾಡ್ಬೇಕು ಅಂದಾಗ ನನಗೆ ಇನ್ನೂ ಖುಷಿ ಆಗುತ್ತೆ. ಆಕ್ಚುಲಿ ನಾನೇನೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಓಕೆ, ಏನ್ ಕೇಳ್ಬೋದು, ನಾನೇನ್ ಕೇಳೋಣ ಅವ್ರಿಗೆ. ಫಸ್ಟ್ ಹೇಳಿ, ನೀವ್ ಏನ್ ಮಾಡ್ಕೊಂಡಿದ್ದೀರಾ ಈಗ? ನಾನು B.Com ಓದ್ತಾ ಇದ್ದೀನಿ, ಫೈನಲ್ ಇಯರ್. ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಇಂಜಿನಿಯರಿಂಗ್, ಮೆಕ್ಯಾನಿಕಲ್, ಈಸಿ. ನೀವು ಮೆಕ್ಯಾನಿಕಲ್ ಆಗಿದ್ರೆ ನಿಮ್ಗೆ ಏನೋ ಪಾರ್ಟಿ ಕೊಡ್ತಾ ಇದ್ದೆ ನಾನು ಇವತ್ತು. B.Com B.Com ನಾನಿದ್ದೀನಿ ಬ್ರೋ ಮೆಕ್ಯಾನಿಕಲ್. ಹೆಂಗ ಅನ್ಸದೆ ಮೆಕ್ಯಾನಿಕಲ್? ಆರಾಮಾಗಿದೆ ಬ್ರೋ, ಹುಡುಗಿ ಕಮ್ಮಿ ಅಲ್ಲ? ಇಲ್ಲ ಪ್ರಾಬ್ಲಮ್, ಅದೇ ಪ್ರಾಬ್ಲಮ್. ಓಕೆ, ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಮುಂದೆ? ಮುಂದೆ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ಅನ್ಕೊಂಡಿದೀನಿ. ಯಾರ ಮುಂದೆನೂ ತಲೆ ತಗ್ಸ್ಬಾರ್ದು ಅನ್ಕೊಂಡಿದೀನಿ. ಸೂಪರ್, ಖುಷಿ ಆಯ್ತಾ? ನೀವು ಸೇಮ್ ಬ್ರೋ, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳೋದು ಅಂದೆ. ಏನ್ ಬ್ರೋ ಹುಡುಗರೆಲ್ಲ ಚೇಂಜ್ ಆಗ್ಬಿಟ್ಟಿದ್ದೀರಾ? ಸೇಮ್ ಬ್ರೋ, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಂಡು ಯಾವ್ದಾರ ಒಂದು ಬಿಸ್ನೆಸ್ ಮಾಡ್ಕೊಂಡು ಚೆನ್ನಾಗಿ ದುಡಿಬೇಕು ಬ್ರೋ. ನಂದು ಇಂಜಿನಿಯರಿಂಗ್ ಮಾಡ್ಕೊಂಡು ಒಳ್ಳೆ ದುಡ್ಡು ಮಾಡಬೇಕು. ಒಳ್ಳೆ ದುಡ್ಡು ಮಾಡ್ಬೇಕು. ಸೊ ಎಲ್ರು ಏನೇನ್ ಅನ್ಕೊಂಡಿದೀರಾ ಅದೆಲ್ಲದನ್ನು ನೆರವೇರ್ಲಿ. ಸೊ ದುಡ್ಡು ಮಾಡಿ, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಗೆ ಇಷ್ಟಪಟ್ಟಿದ್ದೆಲ್ಲ ತಗೊಳ್ಳಿ. ಹಂಗೆ ನನ್ನ ಚಾನಲ್ ಅವಾಗ ಅವಾಗ ನೋಡ್ತಾರೆ ಬ್ರಾ. ಈಸಿ ವಾಟ್ ಬ್ರಾ, ನೋಡೋಣ ಬಿಡಿಯಲ್ಲ ಬ್ರೋ, ನೋಡ್ಬ್ರೋ. ನೆಕ್ಸ್ಟ್ ಯಾವಾಗ ನಿಮ್ ಬರ್ಡೇ? ನಮ್ದು ಸೆಪ್ಟೆಂಬರ್ 11th. ನೋಡಿ, ಅಷ್ಟೊತ್ತಿಗೆ ಇನ್ನೊಂದ್ ಏನಾದ್ರು ಡಿಫ್ರೆಂಟ್ ಟ್ರೈ ಮಾಡ್ತೀನಿ. ಸೊ ವಿಡಿಯೋ ನೋಡ್ತಾ ಇದ್ರೆ ಈ ಅಪ್ಡೇಟ್ಸ್ ಗೊತ್ತಾಗುತ್ತೆ. ನಿಮ್ನ ಕರ್ಕೊಂಡ್ ಬಂದ್ಬಿಟ್ಟು ಎರಡು ಪಾರ್ಟಿ ಕೊಡ್ತೇನೆ. ನೀವು ಮಾಡೇಬೇಕು, ಟ್ರೈ ಮಾಡೋಣ. ಓಕೆ, ಸೊ ನನಗೊಂದು ಇವಾಗ ಒಂದು ಗೇಮ್, ಚಿಕ್ಕ ಗೇಮ್ ಆಡೋಣ. ಸೊ ಗೇಮ್ ಅಂತ ಅಂದ್ರೆ ಏನೋ ದೊಡ್ಡ ಗೇಮ್ ಇರಲ್ಲ, ಇಷ್ಟೇ ಜಾಗದಲ್ಲಿ ನಾವು ಜಾಸ್ತಿ ಏನು ಮಾಡಕ್ಕಾಗಲ್ಲ. ಒಂದ್ ಚಿಕ್ಕ ಗೇಮು. ಸೊ ನೀವು ಆನ್ಸರ್ ಮಾಡೋ ಪ್ರತಿ ಕ್ವಶನ್ಗೆ 100 ರೂಪಾಯಿ ಇರುತ್ತೆ. ನೀವು 1000 ಆದ್ರೂ ಗೆಲ್ಬಹುದು, 1,00,000 ಆದ್ರೂ ಗೆಲ್ಬಹುದು. ವೆರಿ ಸಿಂಪಲ್. ನಾನು ವಿಡಿಯೋಸ್ ಗಳನ್ನ ನೋಡಿದ್ರೆ ನಾನು ಏನ್ ಕೇಳಿದ್ರೆ ಅದ್ರ ಮೇಲೆ ಕೇಳ್ತೀನಿ ಕ್ವಶನ್ಸ್, ರಿಪೀಟೆಡ್ ಕ್ವಶನ್ಸ್ ಇರುತ್ತೆ. ಸ್ಟಾರ್ಟ್. ಬಟ್ ಒನ್ ಟ್ವಿಸ್ಟ್ ಏನು ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ 1000 ರೂಪಾಯಿ ಗೆದ್ದಿರ್ತೀರಾ, ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿಲ್ಲ ಅಂದ್ರೆ ನಿಮ್ದು 0 ಆಗುತ್ತೆ. ಓಕೆ, ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ? ಹೌದು. ಓಕೆ, ನನ್ನ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಕರ್ನಾಟಕದಲ್ಲಿ ಇರೋ ಅಂತ ಯಾವ್ದಾದ್ರು 4 ಜಲಪಾತಗಳ ಹೆಸರುಗಳನ್ನ ಹೇಳಿ. ಜೋಗ್ ಜಲಪಾತ, ಇದು ಶಿವನ ಸಮುದ್ರ, ಗಗನ ಚುಕ್ಕಿ ಹೊರ ಶಿವನ ಸಮುದ್ರ ಅದಲ್ವಾ, ಗಗನ ಚುಕ್ಕಿ ಹೊರ. ನೆಕ್ಸ್ಟ್ ಅಷ್ಟೇ ಬ್ರೋ ಗೊತ್ತಿಲ್ಲ. ಓಕೆ, ನೀವು ವೈದ್ಯರ್ದು ದೊಡ್ಡ ನಾನ್ 1000ಕ್ಕೆಲ್ಲ ಮಾತಾಡ್ತಾ ಇದ್ದೀನಿ. ಓಕೆ, ನಿಮ್ಗೆ ಇವಾಗ ಕ್ವಶನ್ ಚೇಂಜ್. ನಿಮ್ಮ 5 ಕ್ರಶ್ಗಳ ಹೆಸರುಗಳನ್ನ ಯಾರ ಕ್ರಶೇ ಇಲ್ಲ ಕ್ರಶ್ ಇದ್ರೆ ಅಲ್ವಾ ಬ್ರೋ ಹೇಳಕ್ಕೆ. ಸಿಗಲ್ಲ ಬಿಡಿ ಬ್ರೋ, ನೊಂದ್ಕೊಂಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಓಕೆ, ಇವಾಗ ನಿಮ್ಗೆ ಸೆಕೆಂಡ್ ಪ್ರಶ್ನೆ ಬಂದ್ಬಿಟ್ಟು, ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಲಪಾತ ಯಾವುದು? ಅದಕ್ಕೆ ಚಾನೆಲ್ ನೋಡಿ ಅನ್ನೋದು. ಗೊತ್ತಿಲ್ಲ ಬ್ರೋ. ಗೊತ್ತಿಲ್ಲ, ಚೇಂಜ್ ಮಾಡಿ ಬ್ರೋ. ಜನ ಚೇಂಜ್ ಕೇಳ್ತಾ ಇದಾರಲ್ಲ. ಓಕೆ, ಇದು ಕುಂಚಿಕಲ್ ಜಲಪಾತ. ನೆಕ್ಸ್ಟ್, ನಮ್ಮ ಕರ್ನಾಟಕದ ಮೊದಲ ಪತ್ರಿಕೆ ಯಾವುದು? ಇದು ಈ ಗ್ಯಾಪ್ ಇಟ್ಟಿದ್ರು ಇವರು. ಮಂಗಳೂರು, ಮಂಗಳೂರು, ವಿಜಯವಾಣಿ. ಆಕ್ಚುಲಿ ಅರ್ಧ ಕರೆಕ್ಟ್. ಮಂಗಳೂರು ಪತ್ರ ಏನೋ ಇದೆ, ಸಮಾಚಾರ. ಈ ಕರೆಕ್ಟ್. ಲಾಸ್ಟ್ ಕ್ವಶನ್ ನಿಮ್ಗೆ ಬ್ರೋ. ನಾನ್ ಕರೆಕ್ಟ್ ಆಗಿ ಹೇಳಿದ್ದೀನಿ ಮಂಗಳೂರು ಬ್ರೋ, ನಿಮ್ದು ಪಾಸ್ ಆಗೋಯ್ತು. ಲಾಸ್ಟ್ ನಿಮ್ಗೊಂದು ಪ್ರಶ್ನೆ, ನಮ್ಮ ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಕರ್ನಾಟಕದ ತಪ್ಪು. ಆನ್ಸರ್ ಬಂದು ಆನೆ. ಹೋಗ್ಲಿ ಬಿಡಿ. ಸೊ ಇನ್ನೂ ಜಾಸ್ತಿ ಕೇಳಿದ್ರೆ ನನಗೆ ಅವಮಾನ. ನಾವು ಸಬ್ಸ್ಕ್ರೈಬರ್ ಕರ್ಕೊಂಡ್ಬಂದು ಕೂರ್ಸ್ಕೊಂಡು ವಿಡಿಯೋ ನೋಡ್ತಾರೆ ಅಂದ್ರೆ ನೀವು ಯಾವ್ದನ್ನ ಆನ್ಸರ್ ಮಾಡಿಲ್ಲ. ಬಟ್ ಇಟ್ಸ್ ಓಕೆ. ಸೊ ಇವತ್ತು ನಿಮ್ಮ ಬರ್ಡೇಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಕೇಕು, ಬನ್ನಿ ಕಟ್ ಮಾಡಿ. ಓಕೆ, ಅವ್ರಿಗೋಸ್ಕರ ನೀವು ಆಡಿ ಚಾಕ್ಲೇಟ್ ಎತ್ಕೊಳ್ಳಿ, ಕೇಕ್ ಕತ್ತರಿಸಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಇರಲಿ ಹರ್ಷ ಹರ್ಷ. ಕೈ ನಡುತ್ತದಲ್ಲ, ಹೋಗಿಲ್ವಾ ಅಮ್ಮನ ಅಣ್ಣನ ತರ ಕಾಣಿಸ್ತಾರ ಫ್ಯಾಮಿಲಿಯಲ್ಲೆಲ್ಲ ಅದೇ ಹೇಳ್ತಾರೆ. ಹ್ಯಾಪಿ ರಿಟರ್ನ್ಸ್ ಅಂತ ಹೇಳಿ once again happy birthday. Thank you bro. ಅನ್ಕೊಂಡು ಎಲ್ಲದೂ ಆಗ್ಲಿ. ಓಕೆ ಬ್ರೋ, ಇದು ಲಾಸ್ಟ್ ಒಂದೊಂದು ಪ್ರಶ್ನೆ ಕೇಳ್ತೀನಿ, ಹಾನೆಸ್ಟ್ ಆಗಿ ಹೇಳ್ಬೇಕು. ಸೊ
ಕೇಕ್ ಕಟ್ ಆಯ್ತು, ಸೆಲೆಬ್ರೇಷನ್ ಆಯ್ತು, ಎಲ್ಲದೂ ಮುಗೀತು. ನಾನೇನು ಬೇಜಾರು ಮಾಡ್ಕೊಳಲ್ಲ, ಹಾನೆಸ್ಟ್ ಆಗಿ ಹೇಳ್ಬೇಕು. ಓಕೆನಾ? ನಿಮಗೆ ಈ ಜಾಗ ಹೇಗೆ ಅನಿಸ್ತು? ಸೂಪರ್ ಆಗಿದೆ ಬ್ರೋ, ಚೆನ್ನಾಗಿ ಅನಿಸ್ತು, ಖುಷಿ ಆಯ್ತು. ಖುಷಿ ಆಯ್ತು ಅಲ್ಲ? ಓಕೆ, ಎನ್ವಿರಾನ್ಮೆಂಟ್ ಚೆನ್ನಾಗಿದೆ, ಪಕ್ಕ ಪಕ್ಕ ನಿಮ್ಗೆ ಚೆನ್ನಾಗಿತ್ತು, ಪಕ್ಕನಾ? ಚೆನ್ನಾಗಿತ್ತು. ಡೆಕೋರೇಷನ್ ಆಂಬಿಯನ್ಸ್ ಎಲ್ಲ ಸಕ್ಕತ್ತಾಗಿದೆ. ಓಕೆ, ಸೊ ಏನಕ್ಕೆ ಈ ಜಾಗಕ್ಕೆ ಕರ್ಕೊಂಡ್ ಬಂದೆ ಅಂತ ಅಂದ್ರೆ 2 ರೀಸನ್ಸ್ ಇದೆ. ಆಕ್ಚುಲಿ ನಾನು ಇವ್ರ ಜಾಗನ ಲಾಸ್ಟ್ ವಿಡಿಯೋದಲ್ಲಿ ಪ್ರಮೋಟ್ ಮಾಡಿದ್ದೆ. ಸೊ ಇವ್ರು ನನಗೆ ಒಂದಿಷ್ಟು ಕೂಪನ್ಸ್ ಗಳು ಕೊಟ್ಟಿದ್ರು, ನಾನು ಮಹಾಜನತೆಗೆ ಪ್ರಶ್ನೆಗಳನ್ನ ಕೇಳಿ ಆ ಕೂಪನ್ಸ್ ಗಳನ್ನ ಕೊಟ್ಟಿದ್ದೆ. ಅವತ್ತು ನಾನೊಂದು ಪ್ರಾಮಿಸ್ ಮಾಡಿದ್ದೆ, ಸೊ ಯಾರಾದ್ರೂ ಒಬ್ಬ ಸಬ್ಸ್ಕ್ರೈಬರ್ ಫೆಬ್ರವರಿ ತಿಂಗಳಲ್ಲಿ ಬರ್ಡೇ ಇದ್ರೆ ಅವರು ಕಮೆಂಟ್ ಮಾಡಿದ್ರೆ ಅಥವಾ ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ರೆ ನಾನು ಅದ್ರ ಪೈಕಿ ಯಾರಾದ್ರೂ ಒಬ್ಬರನ್ನ ಪಿಕ್ ಮಾಡಿ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ. ಸೊ ಅದರಲ್ಲಿ ಎಷ್ಟೋ ಜನ ಫಿಲ್ಟರ್ ಆಗಿ ನಾನು ಎಷ್ಟೋ ಜನ ಕಾಲ್ ಮಾಡಿದೆ. ಸೊ ವಿಡಿಯೋ ನೋಡ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ. ಸ್ವಲ್ಪ ಜನ ದಾವಣಗೆರೆ ಆಗಿದ್ರು, ಬರಕ್ಕಾಗಲ್ಲ ಅಂತ ಅಂದ್ರು. ಇನ್ನೊಂದ್ ಸ್ವಲ್ಪ ಜನ ಮೈಸೂರು, ಮಂಡ್ಯ, ಚಿಕ್ಕಮಂಗ್ಳೂರು, ತುಂಬಾ ಜನ 29th ಯಾರ್ಯಾರು ಬರ್ಡೇ ಇದೆ ಅವ್ರನ್ನೆಲ್ಲಾನು ಕರ್ಕೊಂಡ್ ಬರ್ಬೇಕು ಅಂತ ತುಂಬಾ ಟ್ರೈ ಮಾಡಿದೆ, ಬಟ್ ಯಾರು ಕೂಡ ಬರಕ್ಕಾಗಲ್ಲ ಅಂತ ಅಂದ್ರು. ಆಮೇಲೆ ನೀವ್ ಬಂದ್ರಿ. ಇದಿಷ್ಟೇ ಅಲ್ಲ, ನಾನು ಒಂದಿಷ್ಟು ರೂಮ್ಸ್ ಗಳು ಅಂದ್ರೆ ಇವ್ರ ಪ್ರಾಪರ್ಟಿನಲ್ಲಿ ಇರೋಂತ ರೂಮ್ಸ್ ಗಳು ಹೇಗೆ ಡೆಕೋರೇಟ್ ಮಾಡಿದ್ದಾರೆ, ಸೊ ನೀವ್ ಇಲ್ಲಿ ಬಂದ್ರೆ ಯಾವ ತರ ಸೆಲೆಬ್ರೇಟ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ. ಅದ್ರ ಜೊತೆಗೆ ತುಂಬಾ ಎನ್ಕ್ವೈರೀಸ್ ಬಂದಿತ್ತಂತೆ ಲಾಸ್ಟ್ ಟೈಮು, ಕೇಳಿದ್ರಂತೆ ಒನ್ ಜಾಯಿಂಟ್ ಕಡೆಯಿಂದ ಬಂದ್ರೆ ಏನು ಆಫರ್ ಇಲ್ವಾ, ಡಿಸ್ಕೌಂಟ್ ಇಲ್ವಾ ಅಂತ ಹೇಳಿ. ನಾನ್ ಪರ್ಸನಲ್ ಅವ್ರ ಹತ್ರ ಮಾತಾಡ್ತೀನಿ. ಮಾರ್ಚ್ ತಿಂಗಳಲ್ಲಿ ಯಾರಾದ್ರೂ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಬೇಕು, ಇಲ್ಲ ಯಾವ್ದಾದ್ರು ಒಂದು ಈವೆಂಟ್ ನ ಸೆಲೆಬ್ರೇಟ್ ಮಾಡ್ಕೊಬೇಕು ಹ್ಯಾಪಿ ಸ್ಪಿನ್ಸ್ ಅಲ್ಲಿ ಅಂತಂದ್ರೆ ಬಂದು ನೀವು ಒನ್ ಜಾಯಿಂಟ್ ಅಂತ ಪ್ರೋಮೋ ಕೋಡ್ ನ ಯೂಸ್ ಮಾಡಿ ನಿಮ್ಮ ಬಿಲ್ ಮೇಲೆ 5% ಡಿಸ್ಕೌಂಟ್ ಕೊಡ್ತಾರೆ. ಇದು ನನ್ನ ಕಡೆಯಿಂದ ಪ್ರಾಮಿಸ್, ನಾನು ಅವ್ರ ಹತ್ರ ಮಾತಾಡ್ತೀನಿ. ಸೊ ಅವ್ರು ಇಲ್ಲ ಅನ್ನಲ್ಲ. ಈ ಜಾಗಕ್ಕೆ ಡೆಫಿನೆಟ್ ಆಗಿ ವಿಸಿಟ್ ಮಾಡಿ, ನಿಜವಾಗ್ಲೂ ಖುಷಿ ಪಡ್ತೀರಾ. ಲಾಸ್ಟ್ಗೆ ಸೊ ನಂದೇ ಒಂದು ವಿಡಿಯೋನ ನಾನು ನಿಮಗೆ ತೋರಿಸ್ತೇನೆ, ಯಾವ್ದು ನೋಡಿಲ್ಲ ನೋಡ್ಬಿಟ್ಟು ಎಂಜಾಯ್ ಮಾಡಿ. ಸೊ ಅದಾಗಿದ್ಮೇಲೆ ಇಲ್ಲಿಂದ ಹೊರಡೋಣ. ಓಕೆ, ಒಂದು ಟೇಬಲ್ ಮೇಲೆ 1 kg ಹತ್ತಿ ಇದೆ, 1 kg ಅಕ್ಕಿ ಇದೆ, 1 kg ಕಬ್ಣ ಇದೆ. ಆ ಮೂರಲ್ಲಿ ನಿಮ್ಗೆ ಯಾವ್ದು ವೇಟ್ ಜಾಸ್ತಿ ಅಂತ ಅನ್ಸುತ್ತೆ? ಕಬ್ಣ, ಅಕ್ಕಿ ಟೇಬಲ್. ಈ ಒಂದು ವಸ್ತುನ ಹುಡುಗರು ಮುಚ್ಕೊಂಡು ಓಡಾಡ್ತಾರೆ, ಹುಡುಗಿರು ತೋರ್ಸ್ಕೊಂಡು ಓಡಾಡ್ತಾರೆ. ಏನು? ಆನ್ಸರ್ ಬಂದು ನಿನ್ ಪರ್ಸ್ ಕರೆಕ್ಟಾ? 100%. ಸರಿ, ಏನೆಲ್ಲ ಯೋಚನೆ ಮಾಡ್ಬೇಕು ನಿಮಿಷ ನೀವು ಹತ್ರ ಆಗಿದ್ರೆ ಡಬಲ್ ಮೀನಿಂಗ್ಗೆ ಲವರ್ಸ್ ಅಲ್ಲ, ಹುಡುಗ ಹುಡುಗಿ ಅಂತ ನೀವು ಲವರೇ ಮಾಡ್ಬಿಟ್ರೆ ಹೇಳ್ತದೆ ಸರ್. ನಿಮ್ದು ಎಲ್ಲಿ ಬರ್ತದೆ? ನಿಮ್ಮೆಲ್ರಿಗೂ ಖುಷಿ ಆಯ್ತು ಅಂತ ನಾನು ಭಾವಿಸ್ತೀನಿ. ಖುಷಿ ಆಗಿರ್ಲೇಬೇಕು. ಓಕೆ, ಸೊ ನಿಮ್ಗೆ ಖುಷಿ ಆಯ್ತು ಅಂದ್ರೆ ನನ್ ಖುಷಿ ಆಯ್ತು. ಇದೇ ಕೊನೆ ಅಲ್ಲ. ಸೊ ಮತ್ತೆ ನಿಮ್ಮ ಭೇಟಿ ಆಗ್ತಾನೆ ಇರೋಣ. ಲೈಕ್ ನಿಮ್ಗೆ ಏನಾದ್ರೂ ಹೇಳ್ಬೇಕು ಅಂತಂದ್ರೆ ಯಾವಾಗ ಬೇಕಾದ್ರೂ ನನ್ಗೊಂದು ಮೆಸೇಜ್ ಹಾಕ್ಬೋದು. ನನ್ ಕೈಲಾದಂತ ಹೆಲ್ಪ್ ಡೆಫಿನೆಟ್ ಆಗಿ ಮಾಡ್ತೀನಿ. ಇವತ್ತೇ ಅಲ್ಲ, ನೀವ್ ಇರೋವರೆಗೂ ಖುಷಿಯಿಂದ ಇರಿ. ಇವರಲ್ಲ, ಎಲ್ರು ಖುಷಿಯಿಂದ ಇರಿ. ಆದಷ್ಟು ಒಳ್ಳೇದ್ ಮಾಡಿ, ಒಳ್ಳೆ ತಂದಲ್ಲಿ ಬರ್ಕೋಣ ಎಲ್ರು. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಬ್ರಾ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇದೇ ಕೊನೆ ಅಲ್ಲ, ನಾನು ಪ್ರಾಮಿಸ್ ಮಾಡಿದಂಗೆ ಪ್ರತಿ ತಿಂಗಳು ಒಬ್ಬೊಬ್ಬ ಸಬ್ಸ್ಕ್ರೈಬರ್ನ ಮೀಟ್ ಮಾಡುವಂತ ಪ್ರಯತ್ನ ಡೆಫಿನೆಟ್ ನನ್ನ ಕಡೆಯಿಂದ ಇರುತ್ತೆ. ನೆಕ್ಸ್ಟ್ ನನ್ನ ಸಬ್ಸ್ಕ್ರೈಬರ್ನ ಹೇಗ್ ಮೀಟ್ ಮಾಡ್ತೀನಿ, ಅವ್ರನ್ನ ಹೇಗ್ ಗ್ರೀಟ್ ಮಾಡ್ತೀನಿ ಅನ್ನೋದನ್ನ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನೀವು ನನ್ನ ವಿಡಿಯೋಸ್ಗಳನ್ನ ನೋಡ್ತಾನೆ ಇರಬೇಕು. ಅಷ್ಟೇ ಅಲ್ದೇನೆ ಈ ಒಂದು ಜಾಗಕ್ಕೆ ನೀವು ವಿಸಿಟ್ ಮಾಡಬೇಕು ಅಂತ ಅಂದ್ರೆ ಇವರ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಮಾರ್ಚ್ ತಿಂಗಳಲ್ಲಿ ಯಾರಾದ್ರೂ ಬರ್ಡೇನ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡಿದ್ರೆ ನಿಮ್ಮ ಎಂಟೈರ್ ಬಿಲ್ ಮೇಲೆ 5% ಡಿಸ್ಕೌಂಟ್ ಸಿಗುತ್ತೆ. ಅದನ್ನು ಕೂಡ ನಾನು ಅವ್ರ ಹತ್ರ ಮಾತಾಡಿ ಇನ್ಫಾರ್ಮ್ ಮಾಡಿದ್ದೀನಿ. ಸೊ ಈ ಒಂದು ಆಫರ್ ನ ಅವೈಲ್ ಮಾಡ್ಕೊಳ್ಳಿ. ಜಾಗ ಮಾತ್ರ ಸುಮ್ಮನೆ ಹೇಳ್ತಾನೆ, ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.